Hello students, hope you're all doing well. ನಾನು ನಿಮ್ಮ ಎಜುಕೇಟರ್ ರಚನಾ. ವೆಲ್ಕಮ್ ಟು ಬಾಟ್ನಿ ಬ್ಲೂಮ್ ಚಾನಲ್. ಸೊ ಈ ವಿಡಿಯೋ ನೋಡಿದ್ಮೇಲೆ ಕಂಪಲ್ಸರಿ ಆಗಿ ನೀವು 95% ತಗೊಂತೀರಾ ಅಂತ ಹೇಳಿ ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕಂದ್ರೆ ನಾನು ಹೇಳೋ ಸ್ಟಡಿ ಪ್ಲಾನ್ ನ ನೀವು ಫಾಲೋ ಮಾಡೇ ಮಾಡ್ತೀರಾ. ಈ ಸ್ಟಡಿ ಪ್ಲಾನ್ ನ ನೀವು ಫಾಲೋ ಮಾಡಿದ್ರೆ surely you will get 95%. So in this video I'm going to explain you about timetable. ಎರಡು ತರ timetable ಕೊಡ್ತೀನಿ. ಫ್ಲೆಕ್ಸಿಬಲ್ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಯೂಸ್ ಮಾಡಬಹುದು. ಇನ್ನೊಂದು ಪೇಪರ್ ಪ್ರೆಸೆಂಟೇಷನ್ ಯಾವ ರೀತಿ ಇರಬೇಕು ಅಂತ ಹೇಳ್ತೀನಿ. ರಿಸೋರ್ಸ್ ಮೇನ್ ಆಗಿ ನೀವು ಯಾವ್ದನ್ನ ಮೆಟೀರಿಯಲ್ ನ ನೀವು ರೆಫರ್ ಇಟ್ಕೊಂಡು ಓದ್ಬೇಕು, ಯಾವ ತರ ಓದ್ಬೇಕು ಅಂತ ಹೇಳಿ ಟಿಪ್ಸ್ ಕೂಡ ಹೇಳ್ತೀನಿ. ಸೊ ಕೊನೆ ತನಕನೂ ಈ ವಿಡಿಯೋನ ನೋಡಿ ಮತ್ತೆ ನಿಮ್ಮ ಮಾರ್ಕ್ಸ್ ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಲೆಟ್ಸ್ ಬಿಗಿನ್ ವಿತ್ ದಿಸ್. ನೀವು ಫಸ್ಟ್ ಮೈಂಡ್ ಸೆಟ್ ಇಟ್ಕೊಳ್ಳಿ ಏನಂತಂದೇಳಿ, ದಟ್ ಈಸ್ 95% ನನ್ನ ಟಾರ್ಗೆಟ್ ಇದೆ. ಈಗ ನೀವು ಆ ಕಾನ್ಫಿಡೆನ್ಸ್ ಬರಬೇಕು ಅಂದ್ರೆ ಈಗ ಕಮೆಂಟ್ ಅಲ್ಲಿ ಹಾಕಿ 95% ಈಸ್ ಯುವರ್ ಟಾರ್ಗೆಟ್ ಇನ್ ದಿಸ್ 10 days. 10 days ಅಲ್ಲಿ ನಾನು 95% ಸ್ಕೋರ್ ಮಾಡೇ ಮಾಡ್ತೀನಿ ಅಂತ ಟಾರ್ಗೆಟ್ ಇಟ್ಕೊಳ್ಳಿ. ಅಥವಾ ನೀವು ಎಲ್ಲಾದ್ರೂ ಬರ್ದ್ಬಿಟ್ಟು ನಿಮ್ಮ ಸ್ಟಡಿ ಎಲ್ಲಿ ಓದ್ತಿರಲ್ಲ ಸ್ಟಡಿ ಏರಿಯಾದಲ್ಲಿ ಅಲ್ಲಿ ನೀವು ಅದನ್ನ ಪೇಸ್ಟ್ ಮಾಡಿ ಇಟ್ಕೊಂಬಿಡಿ. ಸ್ಟಿಕ್ಕಿ ನೋಟ್ಸ್ ಅಲ್ಲಿ ಪೇಸ್ಟ್ ಮಾಡಿ ಅಂಟಿಸ್ಕೊಂಡು ಇಟ್ಕೊಂಡ್ಬಿಡಿ. ನಿಮಗೆ ಅದು ಕಾಣಿಸ್ತಾ ಇರಬೇಕು. ಸೊ ದಟ್ ಈ ವಿಡಿಯೋ ಆಗಿದ ತಕ್ಷಣ ನಿಮಗೆ ಎಲ್ಲರಿಗೂ ಮೋಟಿವೇಶನ್ ಇರುತ್ತೆ. ವಿ ನೋ ದಟ್ ಎಲ್ಲರಿಗೂ ಕಾಮನ್ ಆಗಿ ಮೋಟಿವೇಶನ್ ಬಂದಿರುತ್ತೆ. ಬಟ್ ಆಮೇಲೆ ಬರ್ತಾ ಬರ್ತಾ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅದು ಕಡಿಮೆ ಆಗ್ಬಾರ್ದು ಅಂದ್ರೆ ವಾಟ್ ಯು ನೀಡ್ ಟು ರೈಟ್ ದಿಸ್ ಇನ್ ದ ಕಮೆಂಟ್. ಯಾರಾದ್ರೂ ಅದನ್ನ ಲೈಕ್ ಮಾಡಿದ್ರೆ ನೀವು ಮತ್ತೆ ವಾಪಸ್ ಬಂದು ನೋಡ್ತೀರಾ, ಅಥವಾ ನಾನು ಹೇಳಿದ್ದು ಇನ್ನೊಂದು ಮೆಥಡ್ ಏನು ಬರ್ದು ಇಟ್ಕೊಳ್ಳಿ. ಸೊ ದಿಸ್ ಇಸ್ ಯುವರ್ ಫಸ್ಟ್ ಥಿಂಗ್. ನೀವು ಏನ್ ಮಾಡ್ಬೇಕು, ಮೈಂಡ್ ಸೆಟ್. ಯಾವ್ದಾದ್ರು ಒಂದು ಕೆಲಸ ವರ್ಕ್ ಮಾಡ್ಬೇಕು ಅಂದ್ರೆ ಫಸ್ಟ್ ನೀವ್ ಏನ್ ಅನ್ಕೊಂತೀರಾ ಒಂದು ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೋಬೇಕು ಅಂತಂದ್ರೆ ನಾನು ಇದನ್ನ ಮಾಡ್ತೀನಿ. ವಾಟ್ ಎವರ್ ಬಿ ದ ಅಬ್ಸ್ಟಕಲ್ಸ್ ಏನೇ ಬಂದ್ರು ನಾನು ಈ ವರ್ಕ್ ನ ಮಾಡ್ತೀನಿ. ನನ್ನಲ್ಲಿ ಆ ಕಾನ್ಫಿಡೆನ್ಸ್ ಇದೆ. ನಾನು ಈಗ ಮ್ಯಾಮ್ ಹೇಳುವಂತ ಟೈಮ್ ಟೇಬಲ್ ನ ಫಾಲೋ ಮಾಡ್ತೀನಿ ಅಂತ ಹೇಳಿ ಮೈಂಡ್ ಸೆಟ್ ಇಟ್ಕೊಂಡು ನೀವು ಸ್ಟಾರ್ಟ್ ಮಾಡಿದೀರಾ ಅಂತಂದ್ರೆ ಫಸ್ಟ್ ಸ್ಟೆಪ್ ಫಾರ್ ಸ್ಕೋರಿಂಗ್ 95% ಯು ಹ್ಯಾವ್ ಸಕ್ಸೀಡೆಡ್. ಇದು ಕಂಪಲ್ಸರಿ ಆಯ್ತು. ನೆಕ್ಸ್ಟ್ ಏನ್ ಮಾಡ್ತೀರಾ, ಈ ಸ್ವಲ್ಪ ದಿನಗಳು ಯಾವುದು ಈ 10 days ನೀವು 95% ಸ್ಕೋರ್ ಮಾಡ್ಬೇಕು ಅಂದ್ರೆ ನೀವು ಕೆಲವೊಂದನ್ನ ತ್ಯಾಗ ಮಾಡ್ಬೇಕು. ಯಾವ್ದನ್ನ ಅಂತಂದ್ರೆ ಮೊಬೈಲ್ ಕಂಟಿನ್ಯೂಸ್ ಆಗಿ ಸ್ಕ್ರಾಲ್ ಮಾಡ್ತಾ ಕೂರೋದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ. ಕಂಪ್ಲೀಟ್ ಫುಲ್ ಸ್ಟಾಪ್ ಫಾರ್ ದಿಸ್ ಸ್ಕ್ರಾಲಿಂಗ್. ಓಕೆ. ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಎಂಟರ್ಟೈನ್ಮೆಂಟ್ ಏನೇನಿದೆ, ಟಿವಿ ನೋಡೋದಾಗ್ಲಿ ಮತ್ತೆ ಗೇಮ್ಸ್ ಆಡೋದಾಗ್ಲಿ. ಬಹಳ ಜನ ಬಾಯ್ಸ್ ಏನ್ ಮಾಡ್ತಿರ್ತಾರೆ, ಗೇಮ್ಸ್ ಆಡ್ತಿರ್ತೀರಾ. ಇನ್ನ ಬೇರೆ ಇವೆಂಟ್, ಬೇರೆ ಕಾಮನ್ ಆಗಿ ಹೇಳೋದಂದ್ರೆ ಯಾವ್ದಾದ್ರು ಇವೆಂಟಿಗೆ ಹೋಗೋದಾಗ್ಲಿ, ಫಂಕ್ಷನ್ಗೆ ಹೋಗೋದಾಗ್ಲಿ, ಇದನ್ನ ಎಲ್ಲ ಸ್ವಲ್ಪ ಈ 10 days ನ ಏನ್ ಮಾಡ್ತೀರಾ, 10 days ಕಂಪ್ಲೀಟ್ ಆಗಿ ಏನ್ ಮಾಡ್ತೀರಾ ಅಂದ್ರೆ ಇದನ್ನ ನೀವು ಸ್ಟಾಪ್ ಮಾಡ್ಬೇಕು. ನೀವು ಕರೆಕ್ಟ್ ಆಗಿ ಒಂದು ರೂಮಲ್ಲಿ ಕುತ್ಕೊಂಡು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಕಂಪ್ಲೀಟ್ ಆಗಿ ಡೇ ಫುಲ್ ಓದ್ಬೇಕು. ಮಧ್ಯೆ ಮಧ್ಯೆ ಬ್ರೇಕ್ಸ್ ತಗೊಳ್ಳಿ. ಹಂಗಂತ ಕಂಪ್ಲೀಟ್ ಆಗಿ ಕಂಟಿನ್ಯೂಸ್ ಆಗಿ ಓದ್ಲೇಬೇಕು ಅಂತಲ್ಲ. ಮಧ್ಯೆ ಮಧ್ಯೆ 10 minutes 20 minutes ಬ್ರೇಕ್ ತಗೊಂತಾ ಇರಿ ಓದ್ಬೇಕಾದ್ರೆ. ಬಟ್ ಏನು ಅಂತ ಅಂದ್ರೆ ಇದನ್ನೆಲ್ಲ ನೀವು ಅವಾಯ್ಡ್ ಮಾಡ್ಬೇಕು ಅಂತ ಹೇಳ್ತಾ ಇದೀನಿ. ಓಕೆ. ಸೊ ನೀವ್ ಏನು ಅನ್ಕೊಂಡಿರ್ತೀರಾ, ನಾನು ಇವಾಗ ನೋಡ್ಬೇಕು, ನಾನು ಈ ಸೀರೀಸ್ ನೋಡ್ಬೇಕು, ಆ ಮೂವಿ ನೋಡ್ಬೇಕು ಅಂತ ಹೇಳಿ ಅದನ್ನೆಲ್ಲ ಬಿಟ್ಟಾಕಿ. ಎಕ್ಸಾಮ್ ಆದ್ಮೇಲೆ ಅದೆಲ್ಲೂ ಹೋಗಲ್ಲ, ಅಲ್ಲೇ ಇರುತ್ತೆ. ಎಕ್ಸಾಮ್ ಆದ್ಮೇಲೆ ನೀವು ಆರಾಮಾಗಿ ನೋಡ್ಬೋದು. ಸೊ ಪ್ರತಿ ಸರಿನೂ ನಿಮಗೆ ತಲೆಯಲ್ಲಿ ಬಂದಾಗ ನಾನು ನೋಡ್ಬೇಕು, ನಾನು ಈ ಕೆಲಸ ಮಾಡ್ಬೇಕು ಅಂತ ಹೇಳಿ ಅನ್ಸ್ದಾಗ ವಾಟ್ ಯು ನೀಡ್ ಟು ಥಿಂಕ್, ವಾಟ್ ಯು ನೀಡ್ ಟು ಮೇಕ್ ಯುವರ್ ಮೈಂಡ್ ದಟ್ ಎಕ್ಸಾಮ್ ಆದ್ಮೇಲೆ ನಾನು ಕಂಪ್ಲೀಟ್ ಮಾಡ್ತೀನಿ, ಎಕ್ಸಾಮ್ ಆದ್ಮೇಲೆ ನೋಡ್ತೀನಿ. ರೈಟ್. ಸೊ ಎಲ್ಲೂ ಹೋಗಲ್ಲ, ಅದು ಅಲ್ಲೇ ಇರುತ್ತೆ. ನೀವು ಎಕ್ಸಾಮ್ ಆದ್ಮೇಲೆ ಇದನ್ನ ಆಮೇಲೆ ಕಂಟಿನ್ಯೂ ಮಾಡ್ಬೋದು. ಸೊ ದಿಸ್ ಥಿಂಗ್ ಏನ್ ಮಾಡ್ತೀರಾ, ಡಿಸ್ಟ್ರಾಕ್ಷನ್ ಅವಾಯ್ಡ್ ಮಾಡಿ, ಸ್ಟಡೀಸ್ ಮೇಲೆ ಫೋಕಸ್ ಮಾಡಿ. ಈಗ ಟೈಮ್ ಟೇಬಲ್ ಹೇಳ್ತೀನಿ. ಫಸ್ಟ್ ಟೈಮ್ ಟೇಬಲ್ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ, ಕೆಲವೊಬ್ರು ಸ್ಟೂಡೆಂಟ್ಸ್ ಯಾವ ರೀತಿ ಇರ್ತಾರೆ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಒಂದು ಸಬ್ಜೆಕ್ಟ್ ಓದುವಂತ ಕೆಪಾಸಿಟಿ ಇರುತ್ತೆ. ಓಕೆ. ಇನ್ನು ಕೆಲವು ಸ್ಟೂಡೆಂಟ್ಸ್ ಹೆಂಗಿರ್ತಾರೆ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಒಂದು ಸಬ್ಜೆಕ್ಟ್ ಓದ್ತಾ ಇದ್ರೆ ಬೋರ್ ಆಗುತ್ತೆ. ಅವರಿಗೆ ಇನ್ನೊಂದು ಟೈಮ್ ಟೇಬಲ್ ಹೇಳ್ತೀನಿ. ಇದು ಫಸ್ಟ್ ಕಾಮನ್ ಟೈಮ್ ಟೇಬಲ್ ಹೇಳ್ತಾ ಇರೋದು. ಸೊ ಕನ್ಸಿಡರ್ 13th ಇಂದ ಎಕ್ಸಾಮ್ ಇದೆ. ಕನ್ಸಿಡರ್ 13th or 14th 15th ಇಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಎಕ್ಸಾಮ್. ಸೊ ಈ 10 days ಮೇನ್ ಆಗಿ ಇಟ್ಕೊಂಡ್ರೆ 13th ಇಂದ ನಿಮಗೆ ಎಕ್ಸಾಮ್ ಇದೆ ಅಂತಂದ್ರೆ 2nd and 3rd ನಾಳೆ ನಾಡಿದ್ದು ಏನ್ ಓದ್ತೀರಾ, ಫಿಸಿಕ್ಸ್ ಓದ್ತೀರಾ. 4th 5th 6th ಏನ್ ಮಾಡ್ತೀರಾ, ಮ್ಯಾಥ್ಸ್. ಆಮೇಲೆ 7th 8th ಏನ್ ಮಾಡ್ತೀರಾ, ಬಯಾಲಜಿ ಓದಿ. 9th 10th ಏನ್ ಮಾಡ್ತೀರಾ, ಕೆಮಿಸ್ಟ್ರಿ. 11th ಇಂಗ್ಲಿಷ್. 12th ಏನ್ ಮಾಡ್ತೀರಾ ಅಂದ್ರೆ ನೆಕ್ಸ್ಟ್ ಡೇ ಯಾವ್ದಿದೆ ಆ ಲ್ಯಾಂಗ್ವೇಜ್, ಕನ್ನಡ ಇರ್ಬೋದು, ಹಿಂದಿ ಇರ್ಬೋದು, ಸಂಸ್ಕೃತ ಯಾವ್ದಾದ್ರು ಇರ್ಬೋದು, ಆ ಲ್ಯಾಂಗ್ವೇಜ್ ನ ನೀವು ಓದ್ತೀರಾ. ಈಗ ಯಾವ ರೀತಿ ಓದ್ಬೇಕು ಈ ಸಬ್ಜೆಕ್ಟ್ಸ್ ಗಳು ಅಂತ ಅಂದ್ರೆ ನೋಡಿ, 2 daysಗೆ ಒಂದ್ ಸಬ್ಜೆಕ್ಟ್ ಇಲ್ಲಿ ಹೇಳ್ತಾ ಇರೋದು. ಮ್ಯಾಥ್ಸ್ ಗೆ ಮಾತ್ರ 3 days ಹೇಳ್ತಿರೋದು. ಮೇಜರ್ ಬೇರೆ ಸಬ್ಜೆಕ್ಟ್ ಏನ್ ಹೇಳ್ತಾ ಇರೋದು 2 days ಅಂತ ಹೇಳ್ತಿರೋದು. ಹೌದಾ. ಸೊ ಈ 2 days ನೀವು ಯಾವ ರೀತಿ ಓದಿರ್ಬೇಕು ಅಂತ ಅಂದ್ರೆ ಮೇನ್ ಆಗಿ ಹೈ ವೇಟೇಜ್ ಇರುವಂತದ್ದು. ಸಪೋಸ್ ಫಿಸಿಕ್ಸ್ ಅಲ್ಲಿ ಒಂದು 8 lessons, ಕೆಮಿಸ್ಟ್ರಿಯಲ್ಲಿ ಒಂದು 8 lessons,
ಮ್ಯಾಥ್ಸ್ ಅಲ್ಲಿ ಒಂದು 8 to 9 ಲೆಸನ್ಸ್ ಇರ್ಬೋದು, ಬಯಾಲಜಿನಲ್ಲಿ ಒಂದು 12 ಲೆಸನ್ಸ್ ಇರ್ಬೋದು ಔಟ್ ಆಫ್ 19, ರೈಟ್? ಸೊ ಈ ರೀತಿ ಏನು ಮೇಜರ್ ಲೆಸನ್ಸ್ ಇದೆ ಅಲ್ಲ, ಹೈ ವೇಟೇಜ್ ಕ್ಯಾರಿ ಮಾಡುವಂತ ಲೆಸನ್ಸ್, ಈ ಹೈ ವೇಟೇಜ್ ಲೆಸನ್ ಇಂದಾನೆ ಆಲ್ಮೋಸ್ಟ್ ಎಲ್ಲ ಮೇನ್ ಅಲ್ಲಿನೂ 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಮೇನ್ ಅಲ್ಲಿನೂ ಕ್ವಶನ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಅಂತ ಲೆಸನ್ಸ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಓಕೆ, ಬಯಾಲಜಿ ನಾನು ಯಾವ್ದಾವ್ದು ಅಂತ ಹೇಳಿ ಬ್ಲೂ ಪ್ರಿಂಟ್ ಅನಾಲಿಸಿಸ್ ಮಾಡಿ ಹೇಳಿ ಆಗಿದೆ, ರೈಟ್? ಸೊ ಬೇರೆ ಸಬ್ಜೆಕ್ಟ್ ಕೂಡ ಅಂತ ಲೆಸನ್ಸ್ ನೀವು ಚೂಸ್ ಮಾಡ್ಕೊಂತೀರಾ. ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ಯಾಕಂದ್ರೆ ಪ್ರಿಪರೇಟರಿ ಎಕ್ಸಾಮ್ ಬರ್ದಿರ್ತೀರಾ. ಸೊ ಯು ಹ್ಯಾವ್ ಕ್ವೈಟ್ ನಾಲೆಡ್ಜ್ ಅಬೌಟ್ ದಿಸ್ ಇಂಪಾರ್ಟೆಂಟ್ ಲೆಸನ್ಸ್, ಹೈ ವೇಟೇಜ್ ಲೆಸನ್ಸ್ ಯಾವ್ದಿದೆ, ಅದರಿಂದನೇ ಆಲ್ಮೋಸ್ಟ್ 80% ಆಫ್ ದ ಕ್ವಶನ್ ಪೇಪರ್ ಫ್ರೇಮ್ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಿದೆ. ಆ ಲೆಸನ್ಸ್ ನ ನೀವು ಕವರ್ ಮಾಡ್ತೀರಾ. ಕವರ್ ಮಾಡಿದ್ಮೇಲೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಫ್ ಎವ್ರಿ ಲೆಸನ್, ಒಂದೊಂದು ಲೆಸನ್, ಕೆಲವೊಂದು ಲೆಸನ್ ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಷ್ಟೊಂದು ಹೈಲೈಟ್ ಮಾಡ್ಕೊಳ್ಳೋ ಅಂತದ್ದು ಇರ್ದೇ ಇರ್ಬೋದು, ಬರೀ ಪ್ರಾಕ್ಟೀಸ್ ಮಾಡೋ ಅಂತದ್ದು ಇರ್ಬೋದು. ಬಟ್ ಕೆಲವೊಂದು ಲೆಸನ್ಸ್ ಅಲ್ಲಿ ಬಹಳ ಫಾರ್ಮುಲಾಸ್ ಬರ್ತಾ ಇದೆ, ರಿಯಾಕ್ಷನ್ಸ್ ಬರ್ತಾ ಇದೆ. ಇನ್ನು ಕೆಲವೊಂದು ಲೆಸನ್ಸ್ ಅಲ್ಲಿ ಡಯಾಗ್ರಾಮ್ಸ್ ಇದೆ, ಅದರಲ್ಲಿ ಮೇನ್ ಪಾಯಿಂಟ್ಸ್ ಇದೆ. ಅದನ್ನ ಏನ್ ಮಾಡ್ತೀರಾ ಅಂದ್ರೆ ಒಂದು ಸಪರೇಟ್ ಶೀಟ್ಸ್ ತಗೊಂಡು ಪಿನ್ ಮಾಡಿ ಇಟ್ಕೊಳ್ಳಿ. ಅಲ್ಲಿ ಸಬ್ಜೆಕ್ಟ್ ವೈಸ್ ಲೆಸನ್ ವೈಸ್ ಏನ್ ಮಾಡ್ತೀರಾ, ಪಾಯಿಂಟ್ಸ್ ಎಲ್ಲ ನೋಟ್ ಮಾಡ್ಕೊಂತ ಬರ್ತೀರಾ. ಓಕೆ, ಓದ್ಬೇಕಾದ್ರೆ ಈ ನೋಟ್ ಮಾಡ್ಕೊಂಡಿರೋ ಪಾಯಿಂಟ್ಸ್ ಏನಿದೆ ಅಲ್ಲ, ನಿಮಗೆ ಎಕ್ಸಾಮ್ ಹಿಂದಿನ ದಿನ ರಿವಿಷನ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಗೊತ್ತಾಯ್ತು? ಸೊ ಯು ಮಸ್ಟ್ ಫಾಲೋ ದಿಸ್ ಟೆಕ್ನಿಕ್. ಪ್ರತಿಯೊಂದನ್ನು ನೀವು ಬರೀತಾ ಬರಬೇಕು. ಯಾಕೆ ನಾನು ಬರ್ಕೊಂಡಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಅಲ್ಟಿಮೇಟ್ಲಿ ಇನ್ ದ ಎಕ್ಸಾಮ್ ಹಾಲ್ ವಾಟ್ ಯು ನೀಡ್ ಟು ಪ್ರೂವ್ ದಟ್ ಎಷ್ಟು ಚೆನ್ನಾಗಿ ನೀವು ಪ್ರೆಸೆಂಟ್ ಮಾಡ್ತೀರಾ, ಎಷ್ಟು ನೆನ್ಪಿಟ್ಕೊಂಡಿರ್ತೀರಾ, ಯಾವ ರೀತಿ ಬರೀತೀರಾ, ಹೌದಾ? ಅದೇ ತಾನೇ ಇರೋದು ಕಂಪ್ಲೀಟ್ ಆಗಿ ಫೈನಲ್ ಆಗಿ. ಸೊ ನೀವು ಯಾವ ರೀತಿ ಟೈಮ್ ಮ್ಯಾನೇಜ್ ಮಾಡಿ ಬರೀತಿರಲ್ಲ, ಅದೇ ಮೇನ್ ಇರೋದು ಮಾರ್ಕ್ಸ್ ಬರ್ಲಿಕ್ಕೆ. ಸೊ ನೀವು ಈಗ ಬರ್ದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಎಕ್ಸಾಮ್ ಹಾಲ್ ಅಲ್ಲಿ ಆಟೋಮೆಟಿಕ್ ಆಗಿ ನಿಮ್ಮ ಪ್ರೆಸೆಂಟೇಶನ್ ಚೆನ್ನಾಗಿನೇ ಕಾಣಿಸುತ್ತೆ. ಓಕೆ, ಸೊ ಇದನ್ನ ನೀವು ಫಾಲೋ ಮಾಡ್ಬೇಕಾಗತ್ತೆ. ಮತ್ತೆ ಈ ಪಾಯಿಂಟ್ಸ್ ಬರ್ಕೊಂಡಾದ್ಮೇಲೆ ಓದೋಕ್ಕಿಂತ ಫಸ್ಟ್ಗಿನ ಮುಂಚೆ ಏನ್ ಮಾಡ್ತೀರಾ ಅಂತಂದ್ರೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವ್ದಿದೆ ಲೆಸನ್ ವೈಸ್ ಇರುವಂತದ್ದು ಇಂಪಾರ್ಟೆಂಟ್ ಟಾಪಿಕ್ಸ್ ಇರುತ್ತೆ ಕೆಲವೊಂದು. ಪ್ರತಿ ಸರಿನೂ ಆ ಟಾಪಿಕ್ಸ್ ಇಂದ ಏನ್ ಮಾಡ್ತಾರೆ, ಕ್ವಶನ್ ಫ್ರೇಮ್ ಮಾಡೇ ಮಾಡ್ತಾರೆ. ಅಂತ ಟಾಪಿಕ್ಸ್ ನ ನೀವು ಫಸ್ಟ್ ಓದಿ ಇಟ್ಕೋಬೇಕು. ಆಮೇಲೆ ಅಂತ ಟಾಪಿಕ್ಸ್ ನ ನೀವು ಮಾರ್ಕ್ ಕೂಡ ಮಾಡ್ಕೊಂಡಿರ್ಬೇಕು. ಸೊ ದಟ್ ಎಕ್ಸಾಮ್ ಹಿಂದಿನ ದಿನ ಏನ್ ಟೈಮ್ ಇರುತ್ತೆ ಅಲ್ವಾ ರಿವೈಸ್ ಮಾಡ್ಲಿಕ್ಕೆ, ಅವಾಗ ಅದನ್ನ ಮತ್ತೆ ರಿವಿಷನ್ ಮಾಡ್ಬೇಕಾದ್ರೆ ನೀವು ಅದನ್ನ ಮಿಸ್ ಮಾಡಬಾರ್ದು. ಆ ರೀತಿ ನೀವು ಪಾಯಿಂಟ್ಸ್ ನೋಟ್ ಮಾಡ್ಕೊಂಡಿರ್ಬೇಕು. ಜೊತೆಗೆ ಮಾಡೆಲ್ ಪೇಪರ್ಸ್ ನ ಸಾಲ್ವ್ ಮಾಡಿರೋದು ನೀವು ಆಲ್ರೆಡಿ ಮಾಡಿರುವಂತಹ ವಿಡಿಯೋಸ್ ನೋಡಿದ್ರ, ಬಯಾಲಜಿನೂ ಕೂಡ ನಾನು ಮಾಡೆಲ್ ಪೇಪರ್ ಸಾಲ್ವ್ ಮಾಡಿದೀನಿ. ಸೊ ಆ ಮಾಡೆಲ್ ಪೇಪರ್ ಸಾಲ್ವ್ ಮಾಡಿರೋದನ್ನ ನೀವು ಒಂದ್ಸರಿ ನೋಡ್ಕೋಬೇಕಾಗತ್ತೆ. ಈ 2 days ಅಲ್ಲಿ ಏನೇನು ಓದ್ತೀರಾ ಅಂತಂದ್ರೆ ಲೆಸನ್ಸ್ ಜೊತೆಗೆ ಇದಿಷ್ಟನ್ನು ಕೂಡ ನೀವು ಕವರ್ ಮಾಡ್ಬೇಕಾಗುತ್ತೆ. ಗೊತ್ತಾಗ್ತಿದೆ? ಸೊ ಮಾಡೆಲ್ ಪೇಪರ್ಸ್ ಆಗಿರ್ಬೋದು, ಪ್ರಿಪರೇಟರಿ ಪೇಪರ್ಸ್ ಆಗಿರ್ಬೋದು. ನೀವು ಬಯಾಲಜಿ ಏನ್ ಮಾಡಿ ಅಂತ ಅಂದ್ರೆ, ನಿಮ್ಮ ಕಾಲೇಜಲ್ಲಿ ಆಗಿರುವಂತ ಪ್ರಿಪರೇಟರಿ ಪೇಪರ್ನ ನನಗೆ ಕಳಿಸಿ. ಓಕೆ, ನಾನು ಅದನ್ನ ಸಾಲ್ವ್ ಮಾಡಿ ಇನ್ನೊಂದು ಇವತ್ತು ಕಳ್ಸಿದ್ರೆ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ ವಿಡಿಯೋ. ಅಟ್ಲೀಸ್ಟ್ 2 to 3 ಪ್ರಿಪರೇಟರಿ ಪೇಪರ್ಸ್ ನಾನು ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದನ್ನ ನೀವು ರೆಫರ್ ಮಾಡ್ಕೊಳ್ಳಿ. ಓಕೆ, ಸೊ ಅದು ನಿಮ್ ಆ 3 ಪ್ರಿಪರೇಟರಿ ಪೇಪರ್ಸ್ ಆಗಿ ಮತ್ತೆ 3 ಪ್ರಿಪರೇಟರಿ ಪೇಪರ್ಸ್ ಇರುತ್ತೆ. ಜೊತೆಗೆ ಒಂದು ಮಾಡೆಲ್ ಪೇಪರ್ನ ಸಾಲ್ವ್ ಮಾಡ್ತೀರಾ. ಜೊತೆಗೆ ಇನ್ನೊಂದೇನು ಅಂತ ಅಂದ್ರೆ ಮಿಡ್ ಟರ್ಮ್ ಪೇಪರ್ಸ್ ಕೂಡ ನಾನು ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಬೇರೆ ಬೇರೆ ಡಿಸ್ಟ್ರಿಕ್ಟಿನ ಮಿಡ್ ಟರ್ಮ್ ಪೇಪರ್ಸ್ ಫಸ್ಟ್ PUC ಅದನ್ನ ಸ್ವಲ್ಪ ನೋಡ್ತೀರಾ. ಸೊ ಇದಿಷ್ಟು ನೋಡ್ಕೊಂಡಿದ್ದೀರಾ ಅಂತಂದ್ರೆ ಪಕ್ಕ ನಿಮಗೆ ಯಾವ ರೀತಿ ಗೊತ್ತಾಗುತ್ತೆ ಅಂತಂದ್ರೆ, ಕ್ವಶನ್ಸ್ ಇದೇ ತರ ಫ್ರೇಮ್ ಮಾಡ್ತಾರೆ. ಈ ತರ ಫ್ರೇಮ್ ಮಾಡಿದ್ರೆ ನಾವು ಈ ತರ ಬರೀಬೇಕು ಅಂತ ಹೇಳಿ ಕಂಪ್ಲೀಟ್ ನಾಲೆಡ್ಜ್ ಬರುತ್ತೆ. ಯಾಕಂದ್ರೆ ಕಾನ್ಸೆಪ್ಟ್ ಅಷ್ಟೇ ಓದಿದ್ರೆ ಆಗಲ್ಲ ಮಕ್ಕಳೇ. ಎಕ್ಸಾಮಿಗೆ ಏನ್ ಮಾಡ್ಬೇಕು, ಈ ರೀತಿ ಕ್ವಶನ್ ಕೇಳಿದ್ರೆ ನಾನು ಈ ರೀತಿ ಆನ್ಸರ್ ಮಾಡ್ಬೇಕು ಅಂತ ನಿಮಗೆ ಗೊತ್ತಿರ್ಬೇಕು. ದಟ್ ಇಸ್ ದ ಮೇನ್ ಥಿಂಗ್. ಸಪೋಸ್ ಯಾವ್ದೋ ಒಂದು ಕ್ವಶನ್ ಇಂಡೈರೆಕ್ಟ್ ಆಗಿ ಕೇಳಿರ್ತಾರೆ, ನಿಮಗೆ ಕಾನ್ಸೆಪ್ಟ್ ಗೊತ್ತಿದೆ, ಬಟ್ ಆ ಕ್ವಶನ್ಗೆ ಅದೇ ಆನ್ಸರ್ ಬರೀಬೇಕು ಅಂತ ಗೊತ್ತಿರುತ್ತಾ? ಸೊ ಅದು ಯಾವಾಗ ಗೊತ್ತಾಗುತ್ತೆ, ನೀವು ಯಾವಾಗ ಬೇರೆ ಬೇರೆ ಪೇಪರ್ಸ್ ನ ಸಾಲ್ವ್ ಮಾಡ್ತಿರಲ್ಲ ಅವಾಗ ಮಾತ್ರ ಗೊತ್ತಾಗುತ್ತೆ. ಸೊ ಇದು ಈ ರೀತಿ ನೀವು ಪ್ಲಾನ್ ಇಟ್ಕೊಂಡಿರ್ಬೇಕು. ನೆಕ್ಸ್ಟ್ ಇನ್ನು ಕೆಲವೊಂದು ಸ್ಟೂಡೆಂಟ್ಸ್ ಗೆ ಕಂಪ್ಲೀಟ್ 2 days ಫಿಸಿಕ್ಸ್ ಓದ್ಬೇಕು ಅಂತಂದೇಳಿ ಕಂಟಿನ್ಯೂಸ್ ಆಗಿ ಓದ್ಲಿಕ್ಕೆ ಆಗಲ್ಲ. ಅವರು ಏನು ಬೇಗ ಬೋರ್ ಆಗುತ್ತೆ. ಅಂತ ಸ್ಟೂಡೆಂಟ್ಸ್ ನೀವು ಏನ್ ಮಾಡ್ತೀರಾ ಅಂತ ಅಂದ್ರೆ, ಈಗ ನೋಡಿ ಸೆಕೆಂಡ್ ನಾಳೆ, ಓಕೆ, ಸೊ 4 ಫಿಸಿಕ್ಸ್ ಚಾಪ್ಟರ್, 4 ಕೆಮಿಸ್ಟ್ರಿ ಚಾಪ್ಟರ್ ಓದ್ತೀರಾ. ನೆಕ್ಸ್ಟ್ ಥರ್ಡ್ ಬರೀ ಚಾಪ್ಟರ್ಸ್ ಏನೋ ಇಂಪಾರ್ಟೆಂಟ್ ಲೆಸನ್ಸ್ ಇಂಪಾರ್ಟೆಂಟ್ ಲೆಸನ್ಸ್ ಏನೋ ಮೇನ್ ಏನು ಟಾಪಿಕ್ಸ್ ಇರ್ತದೆ ಅಲ್ಲ ಅದನ್ನ ಕವರ್ ಮಾಡ್ಕೊಂತ ಬನ್ನಿ. ಓಕೆ, ಥರ್ಡ್ಗೆ ಏನಂತ ಅಂದ್ರೆ 3 maths 4 ಬಯಾಲಜಿ, ಫೋರ್ತ್ಗೆ 4 ಬಯಾಲಜಿ 3 maths, ಫಿಫ್ತ್ಗೆ 4 ಕೆಮಿಸ್ಟ್ರಿ 4 ಫಿಸಿಕ್ಸ್, ಸಿಕ್ಸ್ತ್ಗೆ 3 maths 4 ಬಯಾಲಜಿ. ಸೊ ಟೋಟಲ್ ಮಾಡಿದ್ರೆ ಕೆಮಿಸ್ಟ್ರಿ 8 ಲೆಸನ್ಸ್, ಮ್ಯಾಥ್ಸ್ 9 ಲೆಸನ್ಸ್, ಫಿಸಿಕ್ಸ್ 8 ಲೆಸನ್ಸ್, ಬಯಾಲಜಿ 12 ಲೆಸನ್ಸ್ ಆಗುತ್ತೆ. ಓಕೆ, ಸೊ ಬಯಾಲಜಿ ಟೋಟಲ್ ಇರೋದೇ 19. ಅದರಲ್ಲಿ
ಇಂಪಾರ್ಟೆಂಟ್ ಆಗಿ ನೀವು ಓದ್ಬೇಕಾಗಿರೋದು ಅಂತ ಅಂದ್ರೆ 12 ಲೆಸನ್ಸ್. ನಾನು ಬ್ಲೂ ಪ್ರಿಂಟ್ ಅನಾಲಿಸಿಸ್ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೀನಿ, ಅದ್ರಲ್ಲಿ ನೋಡಿ ಯಾವ 12 ಲೆಸನ್ಸ್ ಅಂತ ಹೇಳಿ. ಓಕೆ, ಸೊ ಇದಿಷ್ಟು ನೀವು ಓದಿ ಮುಗಿಸ್ತೀರಾ. ಆಮೇಲೆ 7th 8th 9th ಏನ್ ಮಾಡ್ತೀರಾ ಅಂತ ಅಂದ್ರೆ ರಿವಿಷನ್ ಮಾಡ್ತೀರಾ. ಈ ಎಲ್ಲಾ ಸಬ್ಜೆಕ್ಟ್ ಏನ್ ಮಾಡ್ತೀರಾ, ರಿವಿಷನ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ 10th ಏನ್ ಮಾಡ್ತೀರಾ, ಇಂಗ್ಲಿಷ್. ಓಕೆ, 11th ಏನ್ ಮಾಡ್ತೀರಾ, ಕನ್ನಡ. ರೈಟ್, ಆಮೇಲೆ ಇನ್ನೂ ಒಂದಿನ ಏನ್ ಮಾಡ್ತೀರಾ, ಇವೆರಡನ್ನ ರಿವಿಷನ್ ಮಾಡ್ತೀರಾ, ಕನ್ನಡ ಇಂಗ್ಲಿಷ್. ಆಮೇಲೆ ಅಥವಾ ನೆಕ್ಸ್ಟ್ ಡೇನೆ ನಿಮಗೆ 13th ಇಂದ ಎಕ್ಸಾಮ್ ಇದೆ ಅಂತ ಅಂದ್ರೆ 12th ಗೆ ಏನ್ ಮಾಡ್ತೀರಾ, ಅದ್ರ ಹಿಂದಿನ ಸಬ್ಜೆಕ್ಟ್ ಏನಿದೆ ಅಂದ್ರೆ 13th ಕನ್ನಡ ಇದೆ ಅಂತ ಅಂದ್ರೆ 12th ಕನ್ನಡ ಓದ್ಕೊಂತೀರಾ. ಓಕೆ, ಅಥವಾ 14th ಇಂದ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಅಂತಂದ್ರೆ ಇವೆರಡನ್ನ ರಿವಿಷನ್ ಮಾಡಕ್ಕೆ ಇನ್ನೊಂದಿನ ಇಟ್ಕೊಳ್ಳಿ. ಈ ರಿವಿಷನ್ ಮಾಡೋದು ಅಂದ್ರೆ ಏನು ಅಂತಂದ್ರೆ ಈಗ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಯಾವ ರೀತಿ ನೀವು ಪೇಪರ್ಸ್ ಸಾಲ್ವ್ ಮಾಡ್ಬೇಕು ಅಂತ, ಅದನ್ನ ರಿವಿಷನ್ ಮಾಡಿ ಮಕ್ಳೇ, ಗೊತ್ತಾಯ್ತಾ? ಸೊ ಅದನ್ನ ನೀವು ಇಲ್ಲಿ ರಿವೈಸ್ ಮಾಡ್ಬೇಕು. ಮತ್ತೆ ಸೋರ್ಸ್ ಏನು ಓದ್ಬೇಕು, ರಿಸೋರ್ಸಸ್ ಏನು ಅಂತ ಅಂದ್ರೆ ಕಂಪ್ಲೀಟ್ NCERT ಎಲ್ಲಾ ಸಬ್ಜೆಕ್ಟಿಗೂ ಹೇಳ್ತಾ ಇದೀನಿ. ಮ್ಯಾಥ್ಸ್ಗೆ ನಿಮಗೆ ಎಕ್ಸರ್ಸೈಸ್ ಕ್ವಶನ್ಸ್ ಬರುತ್ತೆ, ಕೆಲವೊಂದು ಸ್ವಲ್ಪ ಮಾತ್ರ ಎಕ್ಸಾಂಪ್ಲರ್ ಇಂದ ಕ್ವಶನ್ಸ್ ಬರುತ್ತೆ, ಬಟ್ 80% ಏನಾಗುತ್ತೆ ಎಕ್ಸಾಂಪಲ್ಸ್ ಕ್ವಶನ್ಸ್ ಬರುತ್ತೆ. ಸೊ ಎಲ್ಲಾ ಸಬ್ಜೆಕ್ಟ್ ಇಂದನೂ ಹೇಳ್ತಾ ಇದೀನಿ, NCERT ರೆಫರ್ ಮಾಡಿ. ನಿಮಗೆ ಫಿಸಿಕ್ಸ್ ಏನಾದ್ರೂ NCERT ಇದು ಗೊತ್ತಾಗ್ತಿಲ್ಲ ಅಂತ ಅಂದ್ರೆ ನಿಮಗೆ ಕಾಲೇಜಲ್ಲಿ ಪ್ರೊವೈಡ್ ಮಾಡಿರುವಂತಹ ಮೆಟೀರಿಯಲ್ ಇರುತ್ತಲ್ಲ ಅದರಲ್ಲಿ ಡಿರೈವೇಶನ್ಸ್ ಕೊಟ್ಟಿರ್ತಾರೆ, ಓಕೆ, ಫಾರ್ಮುಲಾಸ್ ಕೊಟ್ಟಿರ್ತಾರೆ, ಅದನ್ನ ರೆಫರ್ ಮಾಡಿ ನೀವು ಪ್ರಿಪೇರ್ ಆಗಿ, ಗೊತ್ತಾಯ್ತಾ? ಸೊ ಅದು ರಿಸೋರ್ಸ್ ಆಗಿರುತ್ತೆ. ಮತ್ತೆ ಪೇಪರ್ ಪ್ರೆಸೆಂಟೇಶನ್ ಯಾವ ತರ ಇರ್ಬೇಕು ಅಂತ ಅಂದ್ರೆ ಕ್ಲೀನ್ ಆಗಿ ನೀಟಾಗಿ ಇರ್ಬೇಕು. ಅಂದ್ರೆ ಸಪೋಸ್ ಈಗ ಎಕ್ಸಾಂಪಲ್ ತೋರಿಸ್ತೀನಿ. ಈಗ ಇಲ್ಲಿ ಏನೋ ಒಂದು ವರ್ಡ್ ಬರ್ದಿದ್ರ, ನಿಮಗೆ ಇದು ಏನ್ ಅನ್ಸುತ್ತೆ, ರಾಂಗ್ ಅನ್ಸುತ್ತೆ. ಆಗ ನೀವು ಏನ್ ಮಾಡ್ತೀರಾ ಅಂತಂದ್ರೆ ಹಿಂಗಿಂಗ್ ಮಾಡ್ತೀರಾ, ಏನು ಸ್ಕ್ರಿಬಲ್ ಮಾಡ್ತೀರಾ. ಈ ರೀತಿ ಮಾಡಬಾರ್ದು. ಸಪೋಸ್ ಈಗ ಇಲ್ಲಿ ಒಂದು ವರ್ಡ್ ಬರ್ದಿದ್ದೀರಾ ಅಂತ ಅಂದ್ರೆ ಇದು ನಿಮಗೆ ರಾಂಗ್ ಅನ್ಸಿದ್ರೆ ಏನ್ ಮಾಡ್ತೀರಾ, ಈ ರೀತಿ ಸಣ್ಣದಾಗಿ ಸ್ಟ್ರೈಕ್ ಔಟ್ ಮಾಡಿ. ಓಕೆ, ಇದೆ ತಗೊಂಡ್ರೆ ಈ ರೀತಿ ಸಣ್ಣದಾಗಿ ಸ್ಟ್ರೈಕ್ ಔಟ್ ಮಾಡ್ತೀರಾ, ಮುಗೀತು ಅಷ್ಟೇ. ಈ ತರ ಸ್ಕ್ರಿಬಲ್ ಮಾಡೋದನ್ನ ಅವಾಯ್ಡ್ ಮಾಡಿ. ಆದಷ್ಟು ನೀವು ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಿದೀರಾ ಅಂತ ಅಂದ್ರೆ ತಪ್ಪು ಬರೆಯಲ್ಲ. ಅದಕ್ಕೆ ನಾನು ಹೇಳೋದು ಬರೆದು ಪ್ರಾಕ್ಟೀಸ್ ಮಾಡಿ ಅಂತ. ಅದ್ರಲ್ಲೂ ಲ್ಯಾಂಗ್ವೇಜ್ ಏನಿರ್ಬೇಕು ಅಂದ್ರೆ ಸ್ಪೀಡ್ ಆಗಿರ್ಬೇಕು. ಆಮೇಲೆ ನಿಮಗೆ ಗೊತ್ತಿದೆ ಈ ಸರಿ 15 ಮಿನಿಟ್ಸ್ ಕಡಿಮೆ ಆಗಿದೆ ಸಬ್ಜೆಕ್ಟ್ಸ್ಗೆ. ಸೊ ಹಂಗಾಗಿ ನೀವು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗಿತೀರಾ, ಗೊತ್ತಾಯ್ತು? ಸೊ ಈ ರೀತಿ ನೀವು ಮೇಂಟೈನ್ ಮಾಡ್ಬೇಕಾಗುತ್ತೆ. ಡಯಾಗ್ರಾಮ್ಸ್ ನ ಪ್ರಾಕ್ಟೀಸ್ ಮಾಡೋದನ್ನ ಮರಿಬೇಡಿ. ಡಯಾಗ್ರಾಮ್ಸ್ ಇಂದ ಕ್ವೆಶನ್ಸ್ ಬರುವಂತ ಚಾನ್ಸಸ್ ಇರ್ತದೆ ಅಲ್ಲ, ಡಯಾಗ್ರಾಮ್ ಮತ್ತೆ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್ ಇರುತ್ತೆ. ಡಿರೈವೇಶನ್ಸ್ ಅಲ್ಲಿನೂ ಕೂಡ ಬಂದಿರುತ್ತೆ. ಮತ್ತೆ ನಿಮ್ಮ ಬೇರೆ ಬೇರೆ ಸಬ್ಜೆಕ್ಟ್ ಫಿಸಿಕಲ್ ಕೆಮಿಸ್ಟ್ರಿ ಅಲ್ಲಿನೂ ಕೂಡ ಡಯಾಗ್ರಾಮ್ಸ್ ಇರ್ತದೆ. ಸೊ ಅದನ್ನ ಎಲ್ಲದನ್ನು ನೀವು ಪ್ರಾಕ್ಟೀಸ್ ಮಾಡಿ, ಗೊತ್ತಾಯ್ತು? ನೆಕ್ಸ್ಟ್ ಇನ್ನೊಂದೇನಂದ್ರೆ ಟೈಮ್ ಮ್ಯಾನೇಜ್ಮೆಂಟ್. ಸಪೋಸ್ 5 ಮಾರ್ಕ್ಸ್ ನ ಕ್ವೆಶನ್ಗೆ ನಾನು 10 ಮಿನಿಟ್ಸ್ ಕೊಡ್ತೀನಿ ಅಂತ ಅನ್ಕೊಂಡು ನೀವು ಟೈಮ್ ಸ್ಟಾಪ್ ವಾಚಿನ ಟೈಮ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತೀರಾ, ಯಾವಾಗ ರಿವಿಷನ್ ಟೈಮ್ ಅಲ್ಲಿ. ಓಕೆ, ಸೊ ಅವಾಗ ಮಾತ್ರ ಏನಾಗುತ್ತೆ ಅಂದ್ರೆ ಎಕ್ಸಾಮ್ ಹಾಲ್ ಅಲ್ಲಿ ನೀವು ಚೆನ್ನಾಗಿ ಬರೆದು ಬರ್ಲಿಕ್ಕೆ ಆಗುತ್ತೆ. ಇಲ್ಲಾಂದ್ರೆ ಆನ್ಸರ್ಸ್ ಗೊತ್ತಿತ್ತು ಮ್ಯಾಮ್ ಟೈಮೇ ಮ್ಯಾನೇಜ್ ಮಾಡಕ್ ಆಗಿಲ್ಲ ಅಂತ ನೀವು ಹೇಳಿದ್ರೆ ಅದು ನಿಮ್ಮ ಬಿಗ್ ಮಿಸ್ಟೇಕ್ ಆಗಿರುತ್ತೆ. ಸೊ ಪ್ರತಿಯೊಂದನ್ನು ಎಷ್ಟು ಟೈಮಿಗೆ, ಸಪೋಸ್ ಈಗ 3 ಮಾರ್ಕ್ಸ್ ನ ಕ್ವಶನ್ ಇತ್ತು ಅಂತ ತಿಳ್ಕೊಳ್ಳಿ, ಅದಕ್ಕೆ 5 ಮಾರ್ಕ್ಸ್ ನೀವು ಅಲ್ಲಿ ಕೊಡ್ತೀರಾ. 5 ಮಾರ್ಕ್ಸ್ ನ ಕ್ವಶನ್ ಇತ್ತು ಅಂದ್ರೆ ಅಲ್ಲಿ ನೀವು 10 ಮಿನಿಟ್ಸ್ ಅಲ್ಲಿ ಸ್ಪೆಂಡ್ ಮಾಡ್ತೀರಾ. 10 ಮಿನಿಟ್ಸ್ ಅಲ್ಲಿ ಅದನ್ನ ನೀವು ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಸೊ ಈ ರೀತಿ ನೀವು ಮಾಡಿ ಇಟ್ಕೊಂಡಾಗ ಮಾತ್ರ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಕ್ಕಾಗೋದು. ಫಸ್ಟ್ 15 ಮಿನಿಟ್ಸ್ ಕ್ವಶನ್ ಪೇಪರ್ ಓದ್ಲಿಕ್ಕೆ ಕೊಡ್ತಾರೆ ಮಕ್ಕಳೇ, ಓಕೆನಾ? ಸೊ ಅವಾಗ ಏನ್ ಮಾಡಿ ಅಂತಂದ್ರೆ ಈ ಕ್ವಶನ್ಗೆ ನಾನು ಈ ತರ ಆನ್ಸರ್ ಮಾಡ್ಬೇಕು ಅಂತ ಹೇಳಿ ಮನ್ಸಲ್ಲಿ ತಲೆಯಲ್ಲಿ ಒಂದು ಪ್ಲಾನ್ ಮಾಡಿ ಇಟ್ಕೊಳ್ಳಿ. ಸೊ ದಟ್ ಆನ್ಸರ್ ಶೀಟ್ ಕೊಟ್ಟಿದ ತಕ್ಷಣ ನೀವು ಆನ್ಸರ್ಸ್ ನ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಪಾಯಿಂಟ್ಸ್ ವೈಸ್ ಬರೀರಿ, ಯಾವುದೇ ಸಬ್ಜೆಕ್ಟ್ ಆಗಿರ್ಲಿ. ಥಿಯರಿಟಿಕಲ್ ದೊಡ್ಡ ಪ್ಯಾರಾಗ್ರಾಫ್ ತರ ಬರೀತಾ ಕುತ್ಕೋಬೇಡಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬುಲೆಟ್ ಪಾಯಿಂಟ್ಸ್ ಹಾಕೊಂಡು ಪಾಯಿಂಟ್ಸ್ ತರ ಪಾಯಿಂಟ್ ವೈಸ್ ಮತ್ತೆ ಪಾಯಿಂಟ್ ಫಾರ್ಮ್ ಅಲ್ಲಿ ಬರೀತಾ ಬನ್ನಿ. ಸೊ ಈಗ ನೀವು ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಕಾಲೇಜಿನ ಯಾರಾದ್ರೂ ಒಂದು 5-6 ಜನ ಅಥವಾ ಕಳ್ಸಿ ನೋಡ್ತೀನಿ, ಅದರಲ್ಲಿ ಪ್ರಿಪರೇಟರಿ ಪೇಪರ್ಸ್ ನಿಮ್ಮ ಕಾಲೇಜಲ್ಲಿ ನಡೆದಿರುವಂತಹ ಪ್ರಿಪರೇಟರಿ ಪೇಪರ್ಸ್ ನನಗೆ ಮೇಲ್ ಮಾಡಿ. ನನ್ನ ಮೇಲ್ ID ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಥವಾ ಕಮೆಂಟ್ ಅಲ್ಲಿನೂ ಕೂಡ ಹಾಕಿರ್ತೀನಿ. ಅದಕ್ಕೆ ನನಗೆ ಕಳಿಸಿ ನಾನು ಸಾಲ್ವ್ ಮಾಡಿ ನಾಳೆ ಮತ್ತೆ ನಾಡಿದ್ದು 2 ದಿನನೂ ಕೂಡ 2 ಪೇಪರ್ಸ್ ನ ಅಪ್ಲೋಡ್ ಮಾಡ್ತೀನಿ. ಅದನ್ನ ನೀವು ರೆಫರ್ ಮಾಡ್ಬೋದು, ಸರಿನಾ? ಸೊ ಈಗ ನಿಮಗೆ ಮೋಟಿವೇಶನ್ ಬಂದಿದೆ ಅಂತ ಅನ್ಕೊಂತೀನಿ. ಸ್ಟಾರ್ಟ್ ಮಾಡ್ತೀರಾ ಇವತ್ತಿಂದಾನೇ ಓದ್ಲಿಕ್ಕೆ ಅಂತ ಅನ್ಕೊಂತಿದ್ದೀನಿ. ಇಫ್ ಎಸ್ ದೆನ್ ಪ್ಲೀಸ್ ಟು ಕಮೆಂಟ್ and like this, share this with your friend. ಅವರೂ ಕೂಡ ಒಳ್ಳೆ ಮಾರ್ಕ್ಸ್ ತೆಗಿಲಿ ಅಂತಂದೇಳಿ ಆದಷ್ಟು ಎಲ್ಲ ಮಕ್ಕಳಿಗೂ ಕೂಡ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ಸೊ subscribe this channel and stay tuned for upcoming videos. Meet you in the next video. Bye bye.